ನಿನ್ನ ಜೊತೆಯಲಿ ಜೊತೆಯಲಿ. ರೀ ನೀವೇನ್ ಎಲಿಜಬೆತ್ ಕ್ವೀನಾ? ಎಷ್ಟೊತ್ತಿಗೆ ಕಾಯ್ಬೇಕು ನಿಮ್ಗೆ? ತಿಂಗಳು ಪೂರ್ತಿ ದುಡ್ಡು ಕೊಟ್ಟಿದ್ದೀನಿ ತಾನೆ, ನಾನು ಬರೋವರೆಗೂ ವೇಟ್ ಮಾಡಿ. ಆಗಲ್ಲ ರೀ, ಊರಲ್ಲಿರೋ ಹೆಣ್ಮಕ್ಳೆಲ್ಲ ನನಗ್ ಕಾಯ್ತಾ ಇರ್ಬೇಕಾದ್ರೆ ನಾನು ನಿಮಗ್ ಕಾಯ್ಬೇಕಾ? 2 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟಲ್ಲಿ ಬರ್ಬೇಕಷ್ಟೇ. ನಾನು ಬರಲ್ಲ. ಅದ್ಯಾವ ಸುಂದ್ರಿ ಕಾಯ್ತಿದ್ದಾಳೋ ಅವಳ ಹತ್ರನೇ ಹೋಗು. ಇದು ಬೇಕಿತ್ತ ನಿಂಗೆ? ಕಾಯೋದಲ್ಲೂ ಒಂಥರ ಖುಷಿ ಇದೆ ಅಂತ ಗೊತ್ತು ತಾನೆ. ಬಾಯಿ ಮುಚ್ಕೊಂಡು ತೆಗ್ಗಿರೋದಕ್ಕೆ ಏನ್ ನಿಂಗೆ? ತಗಡ್ ನನ್ ಮಗನ್ ತಗೊಬಂದು. ಊರಲ್ಲಿರೋ ಹುಡುಗಿರೆಲ್ಲ ಕಾಯ್ತಿರ್ತಾರಂತೆ. ಏನ್ ತ್ರಿಪುರ್ ಸುಂದರ ಇವನು. ಅಕ್ಕ, ಇವತ್ತು ನಾನೇ ತಿಂಡಿ ಮಾಡಿದ್ದೀನಿ, ತಿನ್ಬಿಟ್ಟು ಹೇಗಿದೆ? ಇವತ್ತು ನಾನು ಉಪವಾಸ ಕಣೆ. ಉಪವಾಸನ? ಯಾಕೆ? ಅಪುರೈತರು ಹೇಳಿದಾರಲ್ಲ ಅಭಯ ಹೆಸರಲ್ಲಿ ವ್ರತ ಮಾಡು ಅಂತ. ಬೆಳಗ್ಗಿನಿಂದ ಸಂಜೆವರೆಗೂ ಉಪವಾಸ ಇದ್ದು ದೇವರ ಪೂಜೆ ಮಾಡಿ ಆಮೇಲೆ ಅವನ ಪಾದ ಸ್ಪರ್ಶ ಮಾಡಾದ್ಮೇಲೆ ತಿನ್ಬೇಕು ಅಂತ. ಇದು ಅನ್ಯಾಯ ಅಲ್ವೇನಮ್ಮ? 3 ದಿವಸ ಉಪವಾಸ ಇರ್ಬೇಕು ಅಂದಿದ್ರೆ ಹೆಂಗೋ ಇದ್ಬಿಡ್ತಿದ್ದೆ. ಆದ್ರೆ ಆ ಇಡಿಯಟ್ಗೋಸ್ಕರ ತೆಂಗಿನಕಾಯಿ ನಿವಾಳಿಸಿ ಪಾದ ಮುಟ್ಟಿದ್ಮೇಲೆ ತಿನ್ಬೇಕು ಅಂದ್ರೆ ಅದ್ ಹೆಂಗಮ್ಮ? ಅಕ್ಕ, ಯಾರು ಇಡಿಯಟ್ಟು? ನಿನ್ ಭಾವ ಕಣೆ. ಅಯ್ಯೋ, ಬಾವನ್ ಇಡಿಯಟ್ ಅಂತ್ಯಾ? ತಪ್ಪು ಕೆನ್ನೆ ಬಡ್ಕೊ, ಇಲ್ಲಾಂದ್ರೆ ನಿನ್ ನರಕದಲ್ಲಿ ಹಾಕಿ 30 ವರ್ಷ ಹಸಿ ಹಾಗಲ್ಕಾಯಿ ತಿನ್ಸ್ಬಿಡ್ತಾರಂತೆ ಅಲ್ವಾ? ತಿನ್ ಬಿಡೆ. ಆದ್ರೆ ಅವನ್ ಮಾತ್ರ ಇಡಿಯಟ್ಟೆ. ನಂಗೆ ಟೈಮ್ ಆಗ್ತಿದೆ, ಅದ್ರಲ್ಲಿ ಬೇರೆ ನೀನು ನರ್ಕ ಹಾಗಲ್ಕಾಯಿ. ಅಳಿಯಂದ್ರೆ ನಮ್ಮ ಶಾಲಿನಿ ಈಗ ವ್ರತ ಹಿಡ್ದಿದ್ದಾಳೆ. ಅವಳಿಗೆ ಬೇರೆ ದಾರಿನೇ ಇಲ್ಲ. ಅವಳು ಮತ್ತೆ ಅನ್ನ ಮುಟ್ಟಬೇಕು ಅಂದ್ರೆ ನಿಮ್ ಪಾದ ಸ್ಪರ್ಶ ಮಾಡ್ಲೇಬೇಕು. ಹೌದಾ ತಮ್ಮ? ಹಿಡಿಲಿ ಚೆನ್ನಾಗಿ ಹಿಡಿಲಿ. ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಮಾಡಬೇಕು, ಆಮೇಲೆ ದೇವ್ರ ಪೂಜೆ ಮಾಡಬೇಕು, ಆಮೇಲೆ ನಿಮ್ಗೆ ತೆಂಗಿನಕಾಯಿ ನೀವಿಳಿಸಿ ನಿಮ್ಮ ಪಾದ ಸ್ಪರ್ಶ ಮಾಡೇ ಏನಾದ್ರೂ ತಿನ್ಬೇಕು. ಹಂಗ ಎಷ್ಟು ಗಾತ್ರ ಇಲ್ಲ, ಎಷ್ಟು ಸಿಡ್ದು ಹೋಗ್ತಾಳೆ ನಿನ್ ಮಗಳು. ಇವತ್ ಸರಿ ಬುದ್ಧಿ ಕಳಿಸ್ತೀನಿ. ಹಂಚಿ ಕಡ್ಡಿಯ ಸಣ್ಣ ಆಗೋರ್ಗು ಈ ಪಾದನ್ ಮಾತ್ರ ಕೊಡಲ್ಲ. ಪಾಪ ನಮ್ಮ ಅಕ್ಕ. ಓ, ನಾನೇನ್ ಪಾಪ ಅಲ್ವಾ? ಎಷ್ಟು ನನ್ನನ್ನು ಅಯ್ಯೋ ಹೊಂಚಿದಾಳ ನಿಮ್ಮ ಅಕ್ಕ. ಇವತ್ ನೋಡು ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ಗಂಡನ ಬೆಲೆ ಏನು ಅಂತ ಅವಳಿಗೂ ಗೊತ್ತಾಗ್ಲೇಬೇಕು. ಹೌದೌದು, ಗಂಡ ಹೆಂಡತಿರ ವಿಷಯ ನಮ್ಗೆ ಅದಕ್ಕೆ ನಿನ್ಗೆ ಅದಕ್ಕೆ, ನೀನ್ ಸುಮ್ಮನೆ ಇರು. ಒಟ್ನಲ್ಲಿ ನೀವಿಬ್ರು ಒಂದಾದ್ರೆ ನನ್ಗಷ್ಟೇ ಸಾಕು. ಏನಮ್ಮ ನೀನು? ಯಾರ್ಯಾರೋ ಗಂಡಸ್ರ ಜೊತೆ ನಿನ್ಗೇನ್ ಮಾತು? ನಡಿ ಒಳಗಡೆ. ಪಾದ ಪುಣ್ಯ ಪಾದ ದರೆಯಾಳು ದಿವ್ಯ ಪಾದ, ಈ ಪಾದ ಧರ್ಮ ಪಾದ ದರೆಯಾಳು ದಿವ್ಯ ಪಾದ. ಮೇಡಮ್, ಸಖತ್ತಾಗಿದೆ ಅಲ್ವಾ ಸಾಂಗು? ನೀವ್ ಸ್ವಲ್ಪ ಆಟೋನ ಬೇಗ ಓಡಿಸ್ತೀರಾ? ನಂಗೆ ಲೇಟ್ ಆಗ್ತಿದೆ. ಆಯ್ತು ಬನ್ರಿ. ಕಾನ್ಫರೆನ್ಸ್ ಹಾಲ್ ಅಲ್ಲಿ ನನ್ನ ಹತ್ರ ಐ ಲವ್ ಯು ಹೇಳಿಸ್ಕೊಳ್ಳೋದಕ್ಕೆ ಇಷ್ಟೊಂದು ಅರ್ಜೆಂಟಾ? ಬನ್ನಿ ಮೇಡಮ್, ಇವತ್ತು ಹೇಳ್ತೀನಿ. ನಾಳೆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಎಲ್ಲರ ಮುಂದೆ ಬಂದು ನಿಮ್ಗೆ ಐ ಲವ್ ಯು ಹೇಳ್ತೇನೆ. ರಂಗ, ಅವ್ನು ನಿಜವಾಗ್ಲೂ ಹುಚ್ಚ. ಹೇಳಿದ್ರು ಹೇಳ್ಬಿಡ್ತಾನೆ.
ಆಮೇಲೆ ನನ್ನ ಗತಿ? ಇವತ್ತು ಎಲ್ಲ ವಿಷಯಗಳು ಚರ್ಚೆ ಆಗಲೇಬೇಕು. ನಮ್ಮ ಸ್ಕೂಲ್ಗೆ ಈ ಸಲ 98% ಮಾತ್ರ ಸ್ಕೋರ್ ಬಂದಿದೆ. ಇನ್ನು 2% ಯಾಕೆ ಕಡಿಮೆ ಆಯಿತು? ಮಿಸ್ಟರ್ ಲೋಕೇಶ್, ನಿಮ್ಮ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲೇ ಸ್ಟೂಡೆಂಟ್ಸು ಕಡಿಮೆ ಸ್ಕೋರ್ ಮಾಡಿದ್ದಾರೆ. ನೀವೇನು ಹೇಳ್ತೀರಾ? ವಾಟ್ ಐ ಟೆಲಿಂಗ್ ಸರ್, ಸ್ಕೂಲ್ ಸ್ಟೂಡೆಂಟ್ಸ್ ವೇಸ್ಟ್. ಶಟ್ ಅಪ್. ನಾನು ವ್ರತದಲ್ಲಿದ್ದೀನಿ, ಬೇಡ. ಬೇರೆ ಸಬ್ಜೆಕ್ಟ್ನಲ್ಲೆಲ್ಲ ಸ್ಟೂಡೆಂಟ್ಸು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಶಾಲಿನಿ ಅವ್ರು ತಗೊಳ್ತಾ ಇರೋ ಕನ್ನಡ ಸಬ್ಜೆಕ್ಟ್ನಲ್ಲಿ 100% ಬಂದಿದೆ. ನಿಮ್ಮದು 70%. ಹಾಗಾದರೆ ಇನ್ನು ಮುಂದೆ ನಾನು ಶಾಲಿನಿ ಅವರು ಒಟ್ಟಿಗೆ ಕ್ಲಾಸ್ ತಗೋತೀವಿ, ಒಳ್ಳೆ ಸ್ಕೋರ್ ಬರುತ್ತೆ. ಹೋಗಿ ಅವ್ರ ಮನೇಲಿ ಎಮ್ಮೆ ಗಿಮ್ಮೆ ಇದ್ರೆ ಮೇಯಿಸ್ಕೊಂಡು ಬನ್ನಿ, ಒಳ್ಳೆ ಬುದ್ಧಿನಾದ್ರೂ ಬರುತ್ತೆ. ಕಾನ್ಫರೆನ್ಸ್ ರೂಮಲ್ಲೇ ಬಂದಿದ್ದೀನಿ, ಈಗ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಐ ಲವ್ ಯು ಶಾಲಿನಿ. ಏನು ಆಟ ಆಡ್ತಿದ್ಯಾ? ಇವ್ರುಗಳ ಜ್ಯೂಸಲ್ಲಿ ಏನು ಹಾಕೊಟ್ಟಿದ್ಯಾ? ಹಿಂಗೆ ಮೀಟಿಂಗ್ ಹಾಲಲ್ಲಿ ಬಂದು ಹಿಂಗೆಲ್ಲ ಮಾಡಿದ್ರೆ ಆಮೇಲೆ ನಿನಗೆ ತೊಂದರೆ ಆಗೋದು. ಏನ್ ಬೇಕಾದ್ರೂ ಆಗ್ಲಿ ಬಿಡ್ರಿ, ನೀರಲ್ಲಿ ಬಿದ್ದವನ್ಗೆ ಚಳಿ ಏನು ಮಳೆ ಏನು. ನೋಡ್ರೆ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಐ ಲವ್ ಯು ಶಾಲಿನಿ. ಈಗ ನೀವ್ ಹೇಳಿ. ನಾನೇನು ಹೇಳಬೇಕು? ಎಲ್ಲರೂ ಮುಂದೆ ಹೇಳು, ಆಮೇಲೆ ನಾನು ನೋಡ್ತೀನಿ ಅಂದಿದ್ದು. ರೀ ತುಂಬಾ ಮೋಸ ಕಣ್ರೆ. ನೀವೇನಾದ್ರೂ ನಂಗೆ ಐ ಲವ್ ಯು ಹೇಳಲಿಲ್ಲ ಅಂದ್ರೆ ನಾನು ನಿಮ್ಗೇನಾದ್ರೂ ಕೊಡ್ಲೇಬೇಕು. ಏನು ಕೊಡ್ತೀಯಾ? ಅದನ್ನೆಲ್ಲ ಕೊಡಕ್ ಮುಂಚೆ ನಾನು ಹೇಳಲೂಬಾರ್ದು, ಕೊಟ್ಟ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಬಿಡಿ. ಬೇಡ ಅಭಯ್, ತಪ್ಪು ಮಾಡಬೇಡ ಅಭಯ್. आँखों की गुस्ताखियाँ माफ हो, आँखों की गुस्ताखियाँ माफ हो, टिक टुक तुम्हें देखती है, जो बात कहना चाहे जुबान तुमसे ये वो कहती है. आँखों की शर्मो हया माफ हो, तुम्हें देख के छुपती है. ಇದುವರೆಗೂ ಆಗಿರೋ ಎಲ್ಲಾ ತಪ್ಪಿಗೂ ಸಾರಿ ಕೇಳ್ಕೊಂಡು ಮಾಡಿರೋ ಅಷ್ಟೋ ತಪ್ಪಿಗೆ ದಿನ ನಿಮ್ಮ ಹತ್ರ ಒದೆ ತಿನ್ಕೊಂಡು ಇನ್ನೂ 100-200 ವರ್ಷ ಆರಾಮಾಗಿ ನಿಮ್ಮ ಜೊತೆ ಸುಖವಾಗಿ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಈ ನನ್ನ ಇಡೀ ಬಾಡಿಲಿ ನಿಮ್ಮ ಹೆಸರನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು
ನನ್ನನ್ನು ನಾನೇ ನಿಮಗೆ ಕೊಡ್ತಾ ಇದ್ದೀನಿ. ಸ್ವೀಕಾರ ಮಾಡ್ತೀರಾ? ಹೋಗ್ಲಿ ಬಿಡ್ರಿ, ನನ್ನನ್ನು ಈಗಲೇ ಅಕ್ಸೆಪ್ಟ್ ಮಾಡಬೇಕು ಅಂತ ನಾನೇನು ಅರ್ಜೆಂಟ್ ಮಾಡಲ್ಲ. ಇನ್ನು 10-20 ವರ್ಷ ಟೈಮ್ ಬೇಕು ಅಂದ್ರು ಆರಾಮಾಗಿ ತಗೊಳ್ಳಿ, ನೋ ಟೆನ್ಷನ್. ನನ್ನ 40ನೇ ವಯಸ್ಸಲ್ಲಿ ನೀವು ನನ್ನನ್ನು ಒಪ್ಕೊಂಡ್ರು ನಿಮ್ಗೆ 2 ಮಕ್ಕಳನ್ನ ಕೊಡ್ತೀನಿ. ಕೆಟ್ಟ ಕೆರ ಹಿಡ್ದೋಗಿದ್ಯಾ. ಎಕ್ಸ್ಕ್ಯೂಸ್ ಮೀ, ಕೆಟ್ಟ ಕೆರ ಹಿಡ್ದೋಗಿರೋದು ನಾನಲ್ಲ, ನಿಮ್ಮ ಮನ್ಸು. ನೀವು ಐ ಲವ್ ಯು ಹೇಳಿಲ್ಲ ಅಂದ್ರೆ ನಾನು ಏನೋ ಕೊಡ್ತೀನಿ ಅಂತ ಹೇಳಿದ್ದಷ್ಟೇ. ಅದಕ್ಕೆ ತಪ್ಪಿಸ್ಕೊಂಡು ಓಡಾಡ್ತಿದ್ರಿ. ನಾನು ಮುತ್ತೆ ಕೊಡ್ತೀನಿ ಅಂತ ಹೆಂಗ್ರಿ ಅಂದ್ಕೊಂಡ್ರೆ? ಅದು ಆಸೆ ಬೆಟ್ಟದಷ್ಟಿದ್ರು ಈ ತರ ಜಂಬಕ್ಕೆ ಏನ್ ಕಡಿಮೆ ಇಲ್ಲ. ಮಕ್ಳಿಗೆ ಏನ್ ಹೆಸರಿಡೋಣ ಅಂತ ಚೆನ್ನಾಗಿ ಯೋಚನೆ ಅಲ್ಲ. ಕರಡಿ ಪ್ರೀತಿ ಕಾಣೋ ನಿಂದು ತಗಡು. ಸರ್, ಅದೇನು ಅಂತ ಸರಿಯಾಗಿ ಕೇಳಿ ಸರ್. ಇಂಥ ಅಸಭ್ಯವಾದ ವ್ಯಕ್ತಿ ಇನ್ನೂ ನಮ್ಮ ಸ್ಕೂಲಲ್ಲಿ ಇರ್ಬೇಕಾ ಸರ್? ನೋ, ಸಾಧ್ಯನೇ ಇಲ್ಲ. ಕಾನ್ಫರೆನ್ಸ್ ಮೀಟಿಂಗ್ ನಲ್ಲಿ ಬಂದು ಎಲ್ಲಾರನ್ನು ಮಲಗಿಸೋದು ಅಂದ್ರೆ ಇಟ್ಸ್ ಹೈಲಿ ನ್ಯೂಸೆನ್ಸ್. ಏನ್ರಿ ಅಭಯ್, ಏನ್ ತಿಳ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ಸರ್, ಅದ್ ನಾನು ಬೇಕಂತ ಮಾಡಿದ್ದಲ್ಲ ಸರ್. ಮೋಸ್ಟ್ಲಿ ಆ ಜ್ಯೂಸ್ ಪ್ಯಾಕೆಟ್ ಅಲ್ಲಿ ಏನೋ ಮಿಕ್ಸ್ ಆಗ್ಬಿಟ್ಟು ಬಂದಿತ್ತು ಅನ್ಸುತ್ತೆ. ನಾವೆಲ್ಲ ಬಾಚ್ಕೊಳ್ಳಿಂದ ಕಂಪ್ನಿಯವರ ಪ್ಯಾಕೆಟ್ ಅಲ್ಲಿ ಇದೇ ಮಾತ್ರ ಕಳಿಸ್ಬಿಟ್ಟಿದ್ರು ಅಲ್ಲ? ಇಂಥ ಅಯೋಗ್ಯವಾದ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ಇದೇನಾ ನಿಮ್ ಸಂಸಾರ? ಈ ಲೋಕೇಶ್, ಅದು ಸಂಸಾರ ಅಲ್ಲ, ಸಂಸ್ಕಾರ. ಅದೇನೋ ಒಂದು ಸರ್, ಅದಿದೆಯಾ ಅಂತ ಕೇಳಿ. ಈ ಅಭಯ್, ನೀವು ಸ್ಟೂಡೆಂಟ್ ಆಗಿದ್ದಾಗಲೇ ಸಹಿಸ್ಕೊಳ್ಳೋದು ನಮಗೆ ಕಷ್ಟ ಆಗಿತ್ತು. ಈಗ ಅಟೆಂಡರ್ ಆಗಿ ಬಂದ ಮೇಲೆ ಈ ಲೆವೆಲ್ ತೊಂದರೆ ಕೊಡ್ತೀರಾ ಅಂದ್ರೆ ನಿಮ್ಮನ್ನ ನಮ್ಮ ಶಾಲೆನಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೊಡಿ. ಸರ್, ಏನೋ ಗೊತ್ತಿಲ್ಲ, ತಪ್ಪಾಗೋಯ್ತು, ಬಿಟ್ಬಿಡಿ ಸರ್. ಶಾಲೆ ಟೀಚರ್, ನನ್ನ ಪರವಾಗಿ ಒಂದು ಓಟ್ ಹಾಕಿ ಟೀಚರ್. ಅವ್ರೇನ್ರಿ ಓಟ್ ಹಾಕೋದು? ಇನ್ನೊಂದು ನಿಮಿಷ ನೀವು ಇಲ್ಲೇ ಇದ್ರೆ ನಾನೇ ಏಟ್ ಹಾಕ್ತೀನಿ. ನಮ್ಮ ಶಾಲೆಗೆ ನಿಮ್ಮ ಅಗತ್ಯ ಇಲ್ಲ. ಹೊರಡಿ. ಸರ್ ಪ್ಲೀಸ್ ಸರ್. ಟೀಚರ್, ನಡಿಯಾ ಆಚೆ. ಪ್ರಿನ್ಸಿಪಲ್ ಹೇಳಿದ್ಮೇಲೆ ಇಲ್ಲೇ ಜಾಸ್ತಿ ಹೊಡಿತಿದ್ಯಾ? ನಡಿಯಲೇ. ಹೆಂಗೆ ನೀನೇ ಹಳ್ಳ ತೋಡ್ಕೊಂಡು ಬಿದ್ದಿದ್ಯಾ? ಅನ್ಬೋಸು. ಇನ್ಮೇಲೆ ಏನಿದ್ರು ಶಾಲಿನಿ ಅವರು ನನ್ನವರು. ಹೌದಾ? ಮಗನೇ, ನಡಿಯಕ್ ಕಾಲ್ಗಳಿರ್ಬಾರ್ದು, ಲೆಕ್ಕ ಬರೀ ಕೈಗಳಿರ್ಬಾರ್ದು. ಹೋಗ, ನಿನ್ನಂತವ್ರನ್ನ ಎಷ್ಟು ಜನ ನೋಡಿದ್ದೀನಿ. ಹೋಗ. ಈಗ ಖುಷಿ ಆಯ್ತಂದ್ರೆ ನಿಮ್ಗೆ? ನನ್ ಪರವಾಗಿ ಒಂದ್ ಮಾತು ಹೇಳಕ್ಕಾಗ್ಲಿಲ್ಲ ಅಲ್ಲ? ಅವ್ರು ಯಾಕೆ ನಿನ್ ಪರ ಹೇಳ್ಬೇಕು? ತಂದೆ, ತಾವ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಾವೇನೋ ಪರ್ಸನಲ್ ಮಾತಾಡ್ಕೋತಿದೀವಿ ತಾನೆ ರೀ. ನಾನ್ ಹೇಳಿದ್ದೀನಿ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡ್ರಿ. ನನ್ಗೂ ನಿಮ್ಗೂ ಹುಟ್ಟೋ ಮಕ್ಳಿಗೆ ಒಳ್ಳೆ ಹೆಸರನ್ನ ಇಡ್ಬೇಕು. ನಾಮಕರಣಕ್ಕೆ ಬೇಕಾದ ಈ ಪ್ರಜೆನೂ ಕರೆಯೋಣ, ಬಂದು ಬರ್ಗೆಟ್ಟವ್ರ ತರ ಚೆನ್ನಾಗಿ ತಿಂದ್ಕೊಂಡು ಹೋಗ್ಲಿ. ಏನೇನೋ ಮಾತಾಡ್ಬೇಡ, ಸುಮ್ಮನೆ ಹೋಗು. ನೋಡ್ರಿ, ಇರೋ ವಿಷಯ ಹೇಳ್ತಿದ್ದೀನಿ. ನನ್ನ ರೂಮ್ನ ನೀಟಾಗಿ ರೆಡಿ ಮಾಡಿಸಿ ಬೆಳ್ಳಿ ತೊಟ್ಲಿಗೂ ಆರ್ಡರ್ ಕೊಟ್ಟಿರ್ತೀನಿ. ಬೇಗ ಬಂದು ನನ್ನ ವಂಶ ಉದ್ಧಾರ ಮಾಡಿ ಬರ್ಲಾ? ಎಷ್ಟು ಸಹಿಸ್ಕೊಂಡ್ರು ಮತ್ತೆ ಉಳಿಸ್ತೀಯ. ಹೋಗು ಅಂದೆ. ನೋಡಿ ಎಷ್ಟು ಹದ್ಮೀರ್ ಮಾತಾಡ್ತಾನೆ. ಅಯೋಗ್ಯ ತಗೊಬಂದು ಬಾಯಿ ಮುಚ್ಕೊಂಡಿರ್ರಿ. ನೀವ್ ಯಾರು ಅವನ ಬಗ್ಗೆ ಮಾತಾಡೋದಕ್ಕೆ?
ಶಾಲಿನಿ, ಯಾಕೆ ಹೀಗೆ ಚಡ್ಪಡಿಸ್ತಾ ಇದೀಯಾ? ನಿದ್ದೆ ಬರ್ತಾ ಇಲ್ವಾ? ಇಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೊಟ್ಟೆ ಹಸಿತಾ ಇದ್ದೇನೆ. ಹೋಗಿ ಅವ್ನ ಪಾದ ಮುಟ್ಬಿಟ್ಟು ಬಂದು ಹೊಟ್ಟೆಗೆ ಏನಾದ್ರು ಹಾಕೋಬಾರ್ದಾ? ಅದು ಮಾತ್ರ ಸಾಧ್ಯ ಇಲ್ಲ. ವ್ರತ ಮಾಡೋಕ್ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು. ಮಾಡಿದ್ರೆ ಸರಿಯಾಗಿ ಮಾಡ್ಬೇಕು, ಇಲ್ದಿರೋ ವ್ರತ ಮಾಡ್ಲೇಬಾರ್ದು. ಅಮ್ಮ, ಈಗ್ಲೂ ಏನು ಮಾಡಕ್ ಆಗಲ್ವಾ? ತಪ್ಕಾಣಿಕೆ ಇಟ್ಟು ತಿನ್ಬಿಡ್ಲಾ? ಅಯ್ಯೋ ಬಿಡ್ತು ಇನ್ನು. ಬೇರೆ ಏನಾದ್ರೂ ಆಗಿದ್ರೆ ಹ್ಞೂ ಅಂತ ಇದ್ದೆ. ಇದು ನಮ್ಮ ಅಳಿಯಂದರ ವಿಷಯ. ಆಮೇಲೆ ನೀನ್ ವ್ರತ ಭಂಗ ಮಾಡಿ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ? ಅಕ್ಕ, ಇಂಥದ್ರಲ್ಲಿ ಹುಡುಗಾಟ ಆಡ್ಬೇಡ್ವೆ. ನಿಂಗೆ ಅವ್ರು ಕೆಟ್ಟೋರೇ ಇರ್ಬೋದು, ಆದ್ರೆ ಕಟ್ಕೊಂಡ್ ಗಂಡ ಅಲ್ವೇನಕ್ಕ? ಗಂಡನ ಪಾದದಲ್ಲಿ 36 ದೇವ್ರುಗಳಿರ್ತಾರಂತೆ. ಪತಿವ್ರತೆ ಆದವಳು ಗಂಡನ ಪಾದನ ದಿನಾ ಪೂಜೆ ಮಾಡ್ಬೇಕಂತೆ. ಹಾಗೆ ಮಾಡಿದ್ರೆ ಸ್ವರ್ಗದಲ್ಲಿ ನಿಂಗೆ 36 ಎಕರೆ ಮಧ್ಯಾಹ್ನ ಮಲ್ಗೆ ತೋಟ ಕೊಡ್ತಾರಂತೆ. ಸ್ವರ್ಗದಲ್ಲಿ ತೋಟನ? ಸುಮ್ನೆ ಹೋಗಿ ಮಲ್ಕೊಳೆ. ಏನೇನೋ ಹೇಳ್ತಾಳೆ. ತೋಟ ಅಂತೆ, ಸ್ವರ್ಗದಲ್ಲಿ ಮಲ್ಗೆ ಹೂವ ಅಂತೆ. ಹೋಗ್ ಮಲ್ಕೋ. ಹೋಗು ಅಂದೆ. ಹೋಗ್ ಮಲ್ಕೊಳೆ ಕತ್ತೆ. ಆಗಲ್ಲಮ್ಮ, ನಾನ್ ಮಾತ್ರ ಅವನ್ ಪಾದನ್ ಮುಟ್ಟಲ್ಲ. ಲೂಸ್ ತರ ಆಡ್ತಾನೆ. ಎಷ್ಟು ಕೋಪ ಬರ್ಸ್ತಾನೆ ಗೊತ್ತಾ? ಲೂಸ್ ತರ ಆಡ್ಕೊಂಡು ಇವತ್ ಕೆಲ್ಸ ಬೇರೆ ಕಳ್ಕೊಂಡ ಅವನು. ಅಯ್ಯೋ ರಂಗ, ಕೆಲ್ಸ ಹೋಯ್ತೇನಿ. ಎಲ್ಲ ನಿನ್ನಿಂದಾನೇ ಆಗ್ತಾ ಇರೋದು ಕತ್ತೆ ಅಲ್ವೇ? ನೀನ್ ಸರಿಯಾಗಿ ವ್ರತ ಮಾಡಿದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ಮೊದ್ಲು ಹೋಗಿ ಒಂದ್ ತೆಂಗಿನಕಾಯಿ ತಗೊಂಡೋಗಿ ನೀ ಬಿಡಿಸಿ ಅವ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ವ್ರತ ಪೂರ್ತಿ ಮಾಡು. ಹೋಗಮ್ಮ ನೀನ್ ಸುಮ್ನೆ. ಎಲ್ರು ಬರೀ ನನ್ಗೆ ಅಡ್ವೈಸ್ ಕೊಡೋರೇ ಆಗೋದ್ರು. ನೀನ್ ನಡಿ. ನಾನೇ ನಡಿಯೋದು. ಹಿಡಿ, ತಗೊಂಡೋಗಿ ಕೊಡು ಅವನ್ಗೆ. ತಗೊಂಡೋಗೋ. ನಾನಾ? ಅವನ್ಗೆ ಆಗಲ್ಲ, ನೀನ್ ತಗೋ. ನನ್ ಮಂಡಿ ನೋವು ಕಣೆ, ಮೆಟ್ಲು ಹತ್ತಕ್ಕಾಗಲ್ಲ. ಪಲ್ಯ ಇಲ್ಲದೆ ಇದ್ರೆ ಊಟನೇ ಮಾಡಲ್ಲ ಅಂತಾನೆ. ನಿನ್ ತಮ್ಮ ಅಂತೀನಿ, ಹೋಗಮ್ಮ ಹೋಗ್. ರಸಗವಳ ಒಂದಕ್ಕಿಂತ ಒಂದು ಟೇಸ್ಟಿ ಆಗಿದೆ. ಸೂಪರ್. ಪಲ್ಯ ತಂದ್ರ? ಇದೇನು ಇಸ್ಲೇಟು? ಬೇಗ ಬಡ್ಸಿ. ಬಡ್ಸಲ್ಲ, ಅಲ್ಲಿರೋದ್ನೇ ತಿನ್ನು ಫಸ್ಟ್. ಯಾಕೆ ಕೊಟ್ಟಿಲ್ವಾ ಕಾಸು? ಬಡಿಸ್ರಿ. 80 ರೂಪಾಯಿ ಅಮ್ಮ, ಅದು ಒಂದು ಊಟಕ್ಕೆ. ಲೆಕ್ಕ ನೋಡಿದ್ರೆ ಊಟದಷ್ಟೇ ಪಲ್ಯನೂ ಬಡಿಸ್ಬೇಕು. ಬಡ್ಸಿ. ಏನ್ ರುಚಿ, ಎಂತ ರುಚಿ! ಊಟದಲ್ಲೂ ಸ್ವರ್ಗ ಇರುತ್ತೆ ಅಂತ ನಂಗೆ ಇವತ್ತೇ ಕಂಡ್ರೆ ಗೊತ್ತಾಗಿದ್ದು. ಅದ್ರಲ್ಲೂ ನಮ್ಮ ಅತ್ತಮ್ಮನ ಕೈ ಅಡುಗೆ ಅಂತೂ ಅಮೃತ. ನನ್ಗಿಲ್ಲಿ ಹೊಟ್ಟೆ ಹಸ್ತು ಜೀವ ಹೋಗ್ತಿದ್ರೆ ದನ ತಿಂತಿರೋದು ನೋಡು. ಇದ್ಯಾಕ್ರಿ ಹಂಗೆ ಕಣ್ಣಾಗ್ತಾ ಇದ್ದೀರಾ? ಆಮೇಲೆ ಹೊಟ್ಟೆ ನೋವು ಬಂದ್ಬಿಡುತ್ತೆ ಅಷ್ಟೇ ನಂಗೆ. ನಿಮ್ಗೂ ಬೇಕಾದ್ರೆ ಒಂದ್ ಕೈ ಹಾಕಿ. ನಿಮ್ಗೆ ಗೊತ್ತಲ್ಲ, ನಾನು ತುಂಬಾ ಧಾರಾಳ. ಹಂಚ್ಕೊಂತೀನಿ ಅಣ್ಣ.
ಸೇರಿದ ಭಾವ ನಮ್ಮ ಪ್ರೇಮವು ಬಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮ